ಸವಾಲುಗಳನ್ನು ಅವರು ಕೊಟ್ಟಿದ್ದಾರೆ. ನಾನು ಒಬ್ಬ ಸಂಸತ್ ಸದಸ್ಯನಾಗಿ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಅವರಿಗೆ ಬೆಳಕು ಚೆಲ್ಲಬೇಕು ಮತ್ತು ಅವ್ರಿಗೆ ಏನಾದರೂ ಅಡೆತಡೆಗಳು ಇದ್ದರೆ ಕೇಂದ್ರ ಸರ್ಕಾರದ ಯೋಜನೆಗಳು ಅನುಷ್ಠಾನ ಆಗೋದರಲ್ಲಿ ಅಂಥದ್ರ ಬಗ್ಗೆ ನಾನು ಕೇಳಲಿಕ್ಕೆ ಬಂದಿದ್ದೆ. ಅವರು ಅದಕ್ಕಿಂತ ಹೆಚ್ಚಾಗಿ ಇವತ್ತು ಕಂದಾಯ ಇಲಾಖೆಯಲ್ಲಿ ಇವತ್ತು ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳು, ಬೆಸ್ಕಾಮು ಮತ್ತು ವಿಶೇಷವಾಗಿ ಆಹಾರ ಮತ್ತು ನಾಗರಿಕ ಪೂರೈಕೆಯ ಇಲಾಖೆ ಇದರ ಬಗ್ಗೆ ಹೆಚ್ಚಿನ ಒಂದು ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಪಾಪ ಬದುಕಿರೋರನ್ನು ಕೂಡ ಈ ಸರ್ಕಾರದಲ್ಲಿ ಅವರಿಗೆ ಸಾವಾಗಿದೆ ಅಂತೇಳಿ ಅವ್ರಿಗೆ BPL ಕಾರ್ಡು ತೆಗೆದುಬಿಟ್ಟಿದ್ದಾರೆ, ಎಲ್ಲ ಯೋಜನೆಗಳಿಂದ ತೆಗೆದುಬಿಟ್ಟಿದ್ದಾರೆ. ಹಾಗೆ ಒಂದು ವರ್ಷದಿಂದ ಸತತವಾಗಿ 2 ವರ್ಷದಿಂದ ಬೆಂಗಳೂರಿಗೂ ಹೋಗಿದ್ದಾಳೆ. ನಾನು ಬದುಕಿದ್ದೀನಪ್ಪ, ನನಗೆ ಕಾರ್ಡ್ ಮಾಡಿಸ್ಕೊಳ್ಳಿ ಅಂದರೂ ಕೂಡ ಮಾಡಿಸ್ಕೊಡ್ದಿರೋಂಥ ಪರಿಸ್ಥಿತಿ ಇದೆ ಈ ಸರ್ಕಾರ. ಒಂದು ಅಲ್ಪಸಂಖ್ಯಾತ ಹೆಣ್ಣುಮಗಳು ಪಾಪ ಪಾರ್ಕಿನ್ಸನ್ಸ್ ಇದೆ, ಆ ಹೆಣ್ಣುಮಗಳಿಗೆ ಪಾಪ BPL ಕಾರ್ಡನ್ನ ತೆಗೆದಾಬಿಟ್ಟಿದೆ. ಹಾಗಾಗಿ ಯಾವುದೇ ಮಾನವೀಯತೆಯನ್ನು ಕೂಡ ಇವರು ಪ್ರದರ್ಶನ ಮಾಡದೆ ಮಾನವೀಯತೆಯಿಂದ ಅವ್ರಿಗೆ ಸ್ಪಂದನೆ ಮಾಡಿದಿರ ಈ ಸರ್ಕಾರ ನಿಜವಾಗಿಯೂ ಕೂಡ ಬಡವರ ವಿರೋಧವಾದಂಥ ನೀತಿಯಿಂದ ಇವತ್ತು ಆಡಳಿತವನ್ನು ಮಾಡ್ತಾ ಇದೆ. ದುರಾಡಳಿತ ಇದೆ, ಆಡಳಿತ ಇಲ್ಲಿ ದುರಾಡಳಿತ. ಹಾಗಾಗಿ ಇದಕ್ಕೆಲ್ಲ ಕೂಡ ನಾನು ತೀಕ್ಷ್ಣವಾಗಿ ಅಧಿಕಾರಿಗಳಿಗೆ ನೀವು ಸ್ಪಂದನೆ ತಗೊಳ್ಳದೇ ಇದ್ದರೆ, ನೀವು ಸ್ಪಂದಿಸದೇ ಇದ್ದರೆ ನಿಜವಾಗ್ಲೂ ನಿಮ್ಮ ಮೇಲೆ ಕ್ರಮ ತಗೊಳ್ತೀನಿ ಅಂತೇಳಿ ಅವರಿಗೆಲ್ಲ ತಾಕೀತು ಮಾಡಿದ್ದೀನಿ. ಬಹುಶಃ ಇದನ್ನೆಲ್ಲ ಕೂಡ ಗಮನಿಸಬೇಕು. ನಾಳೆ ದಿಶಾ ಸಮಿತಿಯ ಸಭೆ ಕೂಡ ಇದೆ ಜಿಲ್ಲಾ ಮಟ್ಟದ್ದು. ಹಾಗಾಗಿ ನಾನು ಅಲ್ಲಿ ಇನ್ನೂ ಕೂಡ ಇವತ್ತು ಏನೆಲ್ಲ ನಾನು ಕೆಲವು ನೋಡಿದ್ದೀನಿ, ಅದರಲ್ಲಿ ಕೂಡ ಕಂದಾಯ ಇಲಾಖೆಯ ಗೋಮಾಳ ಸರ್ಕಾರಿ ಜಾಗಗಳನ್ನು ಕೂಡ ಅನೇಕರು ಬಲಾಢ್ಯರು, ಅಧಿಕಾರದಲ್ಲಿರ್ತಕ್ಕಂಥವ್ರು, ಹಣ ಇರ್ತಕ್ಕಂಥವ್ರು, ತೋಳ್ಬಲ ಇರ್ತಕ್ಕಂಥವ್ರು, ಇವರು ಅದನ್ನು ಕಬ್ಜಾ ಮಾಡುವಂಥ ಕೆಲಸ ಗುಡುಬಂಡೆ ಬಾಗೇಪಲ್ಲಿ ನಡೀತಾ ಇದೆ ಅಂತ ಹೇಳ್ತಾರೆ. ಅದನ್ನು ಕೂಡ ನಾನು ನಾಳೆ ದಿಶಾ ಸಮಿತಿಯಲ್ಲಿ ಚರ್ಚೆಯನ್ನು ಮಾಡ್ತೀನಿ. ಸರ್, 2028 ಕ್ಷೇತ್ರ ವಿಂಗಡಣೆ ಆಗಿ ಗುಡುಬಂಡೆ ಏನಾದರೂ ಪ್ರತ್ಯೇಕ ಗೊತ್ತಿಲ್ವಲ್ಲ ನನಗೆ. ಇನ್ನು ಮೊದಲನೇದಾಗಿ ಡಿಲಿಮಿಟೇಷನ್ನು ಇದಾಗಬೇಕು ಅಲ್ವಾ, ಆ ಬಿಲ್ಲು ಪಾಸ್ ಆಗಬೇಕು ಎರಡೂ ಸದನದಲ್ಲಿ, ಮೇಲ್ಮನೆ ಕೆಳಮನೆ, ಲೋಕಸಭೆ ಹಾಗೂ ರಾಜ್ಯಸಭೆ ಎರಡೂ ಕೂಡ ಅದರಲ್ಲಿ ಇದು ಮಂಡಿಸಿದಾಗ ಇದೆರಡೂ ಕೂಡ ನಡೀಬೇಕು, ಡಿಲಿಮಿಟೇಷನ್ನು ಮತ್ತು ಮಹಿಳಾ ರಿಸರ್ವೇಷನ್. ನನಗಿರ್ತಕ್ಕಂಥ ಮಾಹಿತಿಯಲ್ಲಿ ಎರಡೂ ಕೂಡ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಅದಾದಮೇಲೆ 1 ನೇಷನ್ 1 ಎಲೆಕ್ಷನ್, ಒಂದು ದೇಶ ಒಂದು ಚುನಾವಣೆ, ಅದು ಆದರೆ ಅದು ಇದ್ದಿದ್ದು ಕೂಡ ಈ ದೇಶಕ್ಕೆ, ಎಲ್ಲ ರಾಜಕೀಯ ಪಕ್ಷಗಳಿಗೆ, ಜನರಿಗೂ ಕೂಡ ಇದರಿಂದ ಒಳ್ಳೆಯದಾಗ್ತದೆ. ನಾನು ಕೂಡ ಅದನ್ನು ಎದುರು ನೋಡ್ತಾ ಇದ್ದೀನಿ ನಿಮ್ಮೆಲ್ಲರೂ. ಸರ್, ವಾಲ್ಮೀಕಿ ಹಗರಣದ ನಾಗೇಂದ್ರನ್ನು ಸರ್ಕಾರ ಕೈ ಬಿಡ್ತೀರಾ? ಸಲಿರಿ, ಅವನಿಗಾದ್ರೂ ಇಷ್ಟು ಜನ ಕೇಳಿದ್ ನೋಡಿ, ನಾನಾಗಿದ್ರೆ ಒಂದು ಕ್ಷಣ ಇರ್ತಾ ಇರಲಿಲ್ಲ. ಪಥೋತ್ತೇರಿಕೆ ಅಂತ ಅದು ರಾಜೀನಾಮೆ ಬಿಸಾಕಿ ಹೋಗ್ತಾ ಇದ್ದೆ. ಅವನು ಹಠವಾದೀನಿ, ಅವನು ಕೂಡ ಹಠ ಹಿಡ್ಕೊಂಡು ಕೂತಿರೋದು ಸರಿ ಇಲ್ಲ. ಯಾಕೆಂದರೆ ಅವರು ನೋಡಿ, ಇದೇ ಪ್ರಕರಣಕ್ಕೆ ರಾಜೀನಾಮೆಯನ್ನು ಅವರೇ ಕೊಟ್ಟಿದ್ದಾರೆ. ಈಗ ಆ ಪ್ರಕರಣದಿಂದ ಅವರು ಮುಕ್ತ ಆಗಿದ್ದಾರಾ? ಮುಕ್ತ ಆಗಿಲ್ಲ. ಮತ್ತು ಯಾವ ರೀತಿಯಲ್ಲಿ ಅವ್ರು ಮತ್ತೆ ಮಂತ್ರಿ ಆದ್ರಪ್ಪ, ಅಷ್ಟನ್ನು ಎಕ್ಸ್ಪ್ಲೇನ್ ಮಾಡಲಿ ಸರ್. ನೀನೇ ರಾಜೀನಾಮೆ ಕೊಟ್ಟಿದ್ದೀಯ, ಅಲ್ಲಿಗೆ ನೀನು ತಪ್ಪು ಮಾಡಿದ್ಯಾ ಅಂತ ಕೊಟ್ಟಿದ್ದೀಯಾ ನೀನು? ನಿಮ್ಮ ಸರ್ಕಾರನೇ ರಾಜೀನಾಮೆ ತಗೊಂಡಿದೆ ಅಲ್ರಿ. ಪಾಪ ಪರಿಶಿಷ್ಟ ಪಂಗಡದ ಬಡವರಿಗೆ ಕಲ್ಯಾಣಕ್ಕೋಸ್ಕರ ಇಟ್ಟಂಥ ಹಣ 187 ಕೋಟಿ ನೀವು ತರಾವರಿಯಲ್ಲಿ ಅದನ್ನು ಮನಿ ಟ್ರಾನ್ಸ್ಫರ್ ಮಾಡಿ, ಹಣ ಟ್ರಾನ್ಸ್ಫರ್ ಮಾಡಿ, ಈ ಕಡೆ ಕೆಲವು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಹೋಗಿದೆ, ಕೆಲವು ಚಿಟ್ ಫಂಡ್ಸ್ಗೆ ಹೋಗಿದೆ, ಕೆಲವು ಪೆಟ್ರೋಲ್ ಬಂಕ್ಗಳಿಗೆ ಹೋಗಿದೆ, ಅನೇಕ ಅಕೌಂಟ್ಗಳಿಗೆ ಹೊರಟೋಗಿದೆ. ಇಂಥ ಒಂದು ಭ್ರಷ್ಟಾಚಾರ, ಇಂಥ ಒಂದು ಕಳ್ಳತನ. ಈಗ ನೀವು ಅನೇಕ ಕಡೆ ದರೋಡೆಗಳನ್ನು ನೋಡಿದ್ದೀರಿ, ಬ್ಯಾಂಕ್ಗಳಲ್ಲಿ ದರೋಡೆ ಮಾಡೋದು. ಇನ್ನೊಂದು
ಸರ್ಕಾರದಲ್ಲಿ ದರೋಡೆ ಮಾಡೋದು ಇದು ಒಂದು ಹೊಸ ಪದ್ಧತಿ, ಹೊಸ ಪ್ರಕ್ರಿಯೆಯನ್ನು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ, ಘನವೆತ್ತ ಕಾಂಗ್ರೆಸ್ ಸರ್ಕಾರ ಅವರ ದುರಾಡಳಿತದ ಆಳ್ವಿಕೆಯಲ್ಲಿ ನಡೆದಿದೆ. ಇದು ರಾಜ್ಯದ ಜನರು ತೀರ್ಮಾನ ಮಾಡಲಿ. ಸರ್ ಸೋಮಲಾಪುರದ್ದು ಸರ್ ಸೋಮಲಾಪುರದ್ದು ಈಗ ಶುರು ಮಾಡಿದ್ದಾರೆ. ಆದರೆ the Congress government, they should explain to people of Karnataka